ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ ಒಂದು ಜೋಡಿ. ಹೌದು, ಸೂಪರ್ ಆಗಿರುವಂತ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈಗ ದೇವಿ ಸಿನಿಮಾ ಫಸ್ಟ್ ಲುಕ್ ಸ್ಟಾರ್ಟ್ ಆಗಿದೆ, ಫೋಟೋ ಶೂಟ್ ಅನ್ನ ಮಾಡ್ತಾ ಇದ್ದಾರೆ, ಶೂಟಿಂಗ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ದೇವಿಗೆ ಅಂದ್ರೆ ಭವ್ಯ ಗೌಡಗೆ ಜೋಡಿಯಾಗಿ ಕಾಣಿಸ್ಕೊತಾ ಇರುವುದೇ ಈ ಹೊಸ ನಾಯಕ. ಅದ್ಭುತವಾದಂತ ಪೇರ್ ಆಗೋದರಲ್ಲಿ ಡೌಟೇ ಇಲ್ಲ. ನೋಡೋಣ ಮುಂದೆ ಯಾವೆಲ್ಲ ಪೋಸ್ಟರ್ಗಳು ಬರುತ್ತೆ, ಯಾವೆಲ್ಲ ಟೀಸರ್ ಫಸ್ಟ್ ಲುಕ್ ಬರುತ್ತೆ ಅಂತ ಜನರಿಗೆ ಕೂಡ ಒಂದು ಕುತೂಹಲ ಕ್ರಿಯೇಟ್ ಆಗಿದೆ. ಭವ್ಯ ಅವ್ರನ್ನ ಇಷ್ಟು ದಿವಸ ಕಿರುತೆರೆಯಲ್ಲಿ ಸೀರಿಯಲ್ ಗಳಲ್ಲಿ ನೋಡ್ತಾ ಇದ್ವಿ. ಇನ್ನು ಮುಂದೆ ಕಿರುತೆರೆಯಿಂದ ಬೆಳ್ಳಿ ತೆರೆಯಲ್ಲೂ ಸಹ ನೋಡಬಹುದು, ದೊಡ್ಡ ಪರದೆಯಲ್ಲಿ ನೋಡಬಹುದು. ಸಿನಿಮಾದಲ್ಲಿ ನಟಿಸೋಕೆ ಕಂಪ್ಲೀಟ್ ಆಗಿ ತಯಾರಿ ಮಾಡ್ಕೋತಾ ಇದ್ದಾರೆ. ಎಲ್ರಿಗೂ ಕೂಡ ಇಷ್ಟವಾಗುವಂತ ಒಂದು ನಟಿ ಅಂತಾನೆ ಹೇಳ್ಬೋದು. ನಿಧಿ ಪಾತ್ರವನ್ನ ಎಲ್ರು ಕೂಡ ಮೆಚ್ಕೊಂಡಿದ್ದಾರೆ. ಕರ್ಣಧಾರವ್ಯ ಮೂಲಕ ಅತ್ಯುತ್ತಮವಾದಂತ TRP ಅನ್ನು ಸಹ ಪಡೆದುಕೊಂಡಿದ್ದಾರೆ. ಎಲ್ಲರ ಫೇವರೇಟ್ ನಟಿಯಾಗಿದ್ದಾರೆ. ಅನೇಕ ಅವಾರ್ಡ್ಗಳನ್ನು ಸಹ ಪಡೆದುಕೊಂಡಿದ್ದಾರೆ. ಬಿಗ್ ಬಾಸ್ ನಲ್ಲೂ ಸಹ ಭಾಗಿಯಾಗಿದ್ದಾರೆ. ಈಗ ಸದ್ಯಕ್ಕೆ ಸಿನಿಮಾದಲ್ಲೂ ಸಹ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಸಿನಿಮಾ ಜೊತೆಗೆ ಕಿರುತೆರೆ ಎರಡನ್ನೂ ಕೂಡ ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ. ಈಗ ಫೋಟೋ ಶೂಟ್ ಅನ್ನ ಮಾಡಿಸುವ ಮೂಲಕ ಜನರಿಗೆ ಬಹಳಷ್ಟು ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸಿದ್ದಾರೆ. ದೇವಿ ಎಂಬ ಒಂದು ಸಿನಿಮಾ ಟೈಟಲ್ ಮೂಲಕ ಇದೀಗ ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ ನಟಿ ಭವ್ಯ ಗೌಡ ಅವರ ಹೇರ್ ಸ್ಟೈಲ್ ಎಲ್ಲವನ್ನು ಕೂಡ ನೋಡ್ತಾ ಇರ್ಬೋದು. ತುಂಬಾನೇ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಲುಕ್ ನಲ್ಲಿ ಈಗ ಭವ್ಯ ಕಾಣಿಸ್ಕೊತಾ ಇದ್ದಾರೆ. ನಿಧಿಮಾ ಆಗಿ ತುಂಬಾ ಚೆನ್ನಾಗಿ ಕರ್ಣ ಧಾರಾವಾಹಿಯಲ್ಲಿ ಈಗ ಮಿಂಚ್ತಾ ಇದ್ದಾರೆ. ಪ್ರೆಸೆಂಟ್ ಧಾರಾವಾಹಿ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ TRP ಸಹ ಪಡ್ಕೊಂಡಿದೆ. ಒಳ್ಳೆ ಎಪಿಸೋಡ್, ಒಳ್ಳೆ ಟ್ವಿಸ್ಟ್ಗಳು, ಮಹಾ ತಿರುವುಗಳು ಕೂಡ ಸಿಗ್ತಾ ಇದೆ. ಜೊತೆಗೆ ಈಗ ಸಿನಿಮಾದತ್ತ ಕೂಡ ಮುಖ ಮಾಡಿರುವಂತ ಕಾರಣ ಎರಡನ್ನೂ ಕೂಡ ಅವರು ಬ್ಯಾಲೆನ್ಸ್ ಮಾಡಬೇಕು. ಫುಲ್ ಕಂಪ್ಲೀಟ್ ಡೇ ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಈ ಕಡೆ ಸಿನಿಮಾ ಶೂಟಿಂಗ್ ಹೋಗ್ಬೇಕಾಗುತ್ತೆ, ಈ ಕಡೆ ಕಿರುತೆರೆಯಲ್ಲಿ ಕರ್ಣ ಧಾರಾವಾಹಿ ಶೂಟಿಂಗ್ ಅದನ್ನು ಕೂಡ ಮಾಡಬೇಕು. ಎರಡನ್ನೂ ಕೂಡ ದೊಡ್ಡ ಜವಾಬ್ದಾರಿ ಆಗಿರುತ್ತೆ, ನಿಭಾಯಿಸ್ತಾ ಇದ್ದಾರೆ.